ನಮಸ್ಕಾರ. ನಾವು ಇವತ್ತು ಹೈಪರ್ ಯುರಿಸಿಮಿಯಾ, ಗೌಟ್ ಅಥವಾ ಗೌಟಿ ಆರ್ಥರೈಟಿಸ್ ಅಂತ ಏನು ಕರಿತೀವಿ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಹೈಪರ್ ಯುರಿಸಿಮಿಯಾ, ಹೈಪರ್ ಅಂದರೆ ಜಾಸ್ತಿ ಅಂತ, ಯುರಿಸಿಮಿಯಾ ಯೂರಿಕ್ ಆ್ಯಸಿಡ್ ಜಾಸ್ತಿ ಇರೋಂಥದ್ದು, ಈಮಿಯಾ ಅಂತ ಬಂದರೆ ಅದು ರಕ್ತದಲ್ಲಿರೋದು ಅಂತ. ಹೈಪರ್ ಯುರಿಸಿಮಿಯಾ ಅಂದರೆ ರಕ್ತದಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಇದೆ ಅಂತ. ಇದನ್ನು ನಾವು ಗೌಟ್ ಅಂತಲೂ ಸಹ ಹೇಳ್ತೀವಿ. ಮತ್ತು ಕೊನೆಯ ಹಂತಕ್ಕೆ ಯಾವಾಗ ಆರ್ಥರೈಟಿಸ್ ಶುರುವಾಗುತ್ತೆ ಜಾಯಿಂಟ್ಗಳಲ್ಲಿ, ಆಗ ಅದನ್ನು ನಾವು ಗೌಟಿ ಆರ್ಥರೈಟಿಸ್ ಅಂತಲೂ ಸಹ ಹೇಳ್ತೀವಿ. ಇದು ಯಾತಕ್ಕೆ ಬರುತ್ತೆ? ಸುಮಾರು ನಾನೀಗ 20 ವರ್ಷದಿಂದ ಯೋಚನೆ ಮಾಡ್ತಾ ಇದ್ದರೆ ನಮ್ಮ ಗೌಟಿ ಆರ್ಥರೈಟಿಸ್ ಅಥವಾ ಯೂರಿಕ್ ಆ್ಯಸಿಡ್ ರಕ್ತದಲ್ಲಿ ಜಾಸ್ತಿ ಆಗೋದನ್ನ ಕಡಿಮೆ ನೋಡ್ತಾ ಇದ್ವಿ ಪೇಷಂಟ್ಸ್ಗಳನ್ನ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಈ ಪೇಷಂಟ್ಸ್ಗಳನ್ನ ನೋಡ್ತಾ ಇದ್ದೀವಿ. ಕಾರಣ ಇಷ್ಟೇ, ನಮ್ಮ ಜೀವನ ಶೈಲಿ, ಆಧುನಿಕ ಜೀವನ ಶೈಲಿಯಲ್ಲಿ ಈ ವಿಶೇಷವಾಗಿ ಹೇಳೋದಾದರೆ ಈ ಫಾಸ್ಟ್ ಫುಡ್ ಮತ್ತು ಜಂಕ್ ಫುಡ್, ಪ್ರಪಂಚದಲ್ಲಿ ನಾವೆಲ್ಲರೂ ಜಂಕ್ ಫುಡ್ಡು, ಫಾಸ್ಟ್ ಫುಡ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಇದರಿಂದನೇ ನಮ್ಮ ಯೂರಿಕ್ ಆ್ಯಸಿಡ್ ನಮ್ಮ ದೇಹದಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ಸಾಮಾನ್ಯವಾಗಿ ಇದು ನಾವು ನೋಡೋದಾದರೆ ಗಂಡಸರಲ್ಲಿ ಹೆಚ್ಚು. ಹೆಂಗಸರಲ್ಲಿ ಋತುಸ್ರಾವ ನಂತರ ಅಂದರೆ ಮೆನೋಪಾಸ್ ಆದಂಥ ನಂತರ ಯೂರಿಕ್ ಆ್ಯಸಿಡ್ ಜಾಸ್ತಿಯಾಗಿ ಕಾಣಿಸ್ಬರುತ್ತೆ. ಯಾರು ಹೆಚ್ಚಿಗೆ ತೂಕ ಜಾಸ್ತಿ ಇರ್ತಾರೋ, ಯಾರಿಗೆ ಒಬೆಸಿಟಿ ಇರುತ್ತೋ, ನಾನು ಆಗಲೇ ಹೇಳ್ದಾಗೆ, ಮತ್ತು ಈ ಫಾಸ್ಟ್ ಫುಡ್ ಯಾರು ಹೆಚ್ಚಿಗೆ ಸೇವನೆ ಮಾಡ್ತಾರೋ ಅಂಥವರಲ್ಲಿ ಕಂಡು ಬರುತ್ತವೆ. ಶುಗರ್ ಇರೋಂಥವ್ರು, ಡಯಾಬಿಟಿಸ್ ಇರೋಂಥವ್ರು, ಹೈಪರ್ ಟೆನ್ಷನ್, BP ಇರೋಂಥವ್ರು, ಕಿಡ್ನಿ ಪ್ರಾಬ್ಲಮ್ ಇರೋಂಥವ್ರು, ಬ್ಲಡ್ ಕ್ಯಾನ್ಸರ್ ಇರೋಂಥವ್ರು, ಯಾವುದಾದ್ರೂ ಕೆಲವು ಔಷಧಿ ತಗೊಳ್ತಾ ಇರೋಂಥವ್ರು, ಸಾಮಾನ್ಯವಾಗಿ ಕೀಮೋಥೆರಪಿ ತಗೊಳ್ತಾ ಇರೋಂಥ ಪೇಷಂಟ್ಗಳು, ಇಲ್ಲ ಡೈಯೂರಿಟಿಕ್ ಮೇಲೆ ಇರೋಂತಹ ಪೇಷಂಟ್ಗಳು. ಡೈಯೂರಿಟಿಕ್ ಅಂದರೆ BP ಕಮ್ಮಿ ಆಗಲಿಕ್ಕೆ ದೇಹದಿಂದ ನೀರು ಹೆಚ್ಚಾಗಿ ಹೋಗೋಂತಹ ಔಷಧಿಗಳನ್ನು ನಾವು ಡೈಯೂರಿಟಿಕ್ಸ್ ಅಂತ ಕೇಳಿರ್ತೀವಿ. ಅಂಥವರು ಯಾರು ಹೆಚ್ಚಾಗಿ ರೆಡ್ ಮೀಟ್ನ ಕನ್ಸ್ಯೂಮ್ ಮಾಡ್ತಾರೆ, ರೆಡ್ ಮೀಟ್, ಕುರಿ, ಮೇಕೆ, ಪೋರ್ಕ್, ಬೀಫ್, ಈ ಮಾಂಸಗಳನ್ನು ನಾವು ರೆಡ್ ಮೀಟ್ ಅಂತ ಕರಿತೀವಿ. ಈ ಮಾಂಸಗಳನ್ನು ಯಾರು ಹೆಚ್ಚಾಗಿ ಸೇವನೆ ಮಾಡ್ತಾರೆ ಅಂಥವರಲ್ಲಿ ಯಾರು ಹೆಚ್ಚಿಗೆಯಾಗಿ ಈಸ್ಟ್ ಇರೋಂತಹ ಪದಾರ್ಥಗಳನ್ನು ಬಳಸ್ತಾರೆ, ಅಂದರೆ ಬೇಕರಿ ಪ್ರಾಡಕ್ಟ್ಸ್, ಈ ಎಲ್ಲ ಬೇಕರಿ ಪ್ರಾಡಕ್ಟ್ಸ್ಗಳಲ್ಲೂ ಫಾಸ್ಟ್ ಫುಡ್ಡು, ಬರ್ಗರ್, ಪಿಜ್ಜಾ ಇಂಥ ಎಲ್ಲ ಫಾಸ್ಟ್ ಫುಡ್, ಜಂಕ್ ಫುಡ್ನಲ್ಲಿ ಈ ಈಸ್ಟ್ ಬಳಸ್ತಾರೆ. ಈ ಈಸ್ಟ್ ನಮ್ಮ ದೇಹದಲ್ಲಿ ಯೂರಿಕ್ ಆ್ಯಸಿಡ್ನ ಜಾಸ್ತಿ ಮಾಡುತ್ತೆ. ಹಾಗೆ ಇನ್ನೊಂದು ವಿಶೇಷವಾಗಿ ಹೇಳೋದಾದರೆ ಯಾರು ಹೆಚ್ಚಿಗೆ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಾರೆ, ಆಲ್ಕೋಹಾಲಲ್ಲೂ ಅದು ಬಿಯರ್ನಲ್ಲಿ ಹೆಚ್ಚಿಗೆ ಈಸ್ಟ್ ಅಂಶ ಬಳಸಿ ಬಿಯರ್ನ ತಯಾರಿ ಮಾಡಲಾಗತ್ತೆ. ಅಂಥವರಲ್ಲೂ ಈ ಯೂರಿಕ್ ಆ್ಯಸಿಡ್ ಅಂಶ ಹೆಚ್ಚಾಗಿ ಕಂಡು ಬರುತ್ತವೆ. ಕೆಲವೊಮ್ಮೆ ಇದು ವಂಶ ಪಾರಂಪರಿಕವಾಗೂ ಸಹ ಬರುತ್ತವೆ. ತಂದೆ ತಾಯಿಯಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮ ತಾತ ಮುತ್ತಜ್ಜ ಇಂಥವ್ರಲ್ಲಿ ಏನಾದರೂ ಜೀನ್ಸಲ್ಲಿ ಇದ್ದಂಥ ಸಂದರ್ಭದಲ್ಲೂ ಸಹ ವ್ಯಕ್ತಿಯ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಅಂಶ ಜಾಸ್ತಿ ಆಗುತ್ತೆ. ಈ ಯೂರಿಕ್ ಆ್ಯಸಿಡ್ ಅಂದರೆ ಏನು? ಈ ಯೂರಿಕ್ ಆ್ಯಸಿಡ್ ಏನಂದರೆ ನಮ್ಮ ದೇಹದಲ್ಲಿ DNA ಮತ್ತು RNA ಅಂತ ನಮ್ಮ ಸೆಲ್ ಕಣಗಳಲ್ಲಿರುತ್ತವೆ. ಈ DNA RNAನ ತಯಾರಿ ಮಾಡಬೇಕಾದ್ರೆ ನಮ್ಮ ಒಂದು ವಸ್ತು ಬೇಕು. ಇದನ್ನೇ ನಾವು ಪ್ಯೂರಿನ್ ಮತ್ತು ಪಿರಿಮಿಡಿನ್ಸ್ ಅಂತ ಕರಿತೀವಿ. ಹೇಗೆ ಗ್ಲೂಕೋಸ್ ಇರುತ್ತವೋ ದೇಹದಲ್ಲಿ, ಹೇಗೆ ಪ್ರೋಟೀನ್ ಇರುತ್ತವೋ ಅದೇ ರೀತಿ ಪ್ಯೂರಿನ್ ಮತ್ತು ಪಿರಿಮಿಡಿನ್ ಅಂತ ವಸ್ತು ಇರುತ್ತವೆ. ಈ ವಸ್ತು ನಮ್ಮ ಆಹಾರದಲ್ಲಿ ಸಿಗುತ್ತೆ. ಈ ವಸ್ತುಗಳನ್ನು ನಾವು ತಗೊಂಡಾಗ ನಮ್ಮ DNA ಮತ್ತು RNAಗಳು ರಿಪೇರಿ ಆಗುತ್ತೆ. ನಮ್ಮ ಜೆನೆಟಿಕ್ಸ್ನ ಚೆನ್ನಾಗಿ ಇಟ್ಕೊಬೇಕು ಅಂದರೆ ನಮಗೆ ಈ ಪ್ಯೂರಿನ್ ಮತ್ತು ಪಿರಿಮಿಡಿನ್ ಆಹಾರಗಳನ್ನ ಹೆಚ್ಚಾಗಿ ನಾವು ಬಳಸಬೇಕಾಗತ್ತೆ. ಇದನ್ನು ಅತಿ ಹೆಚ್ಚಾಗಿ ಬಳಸೋದ್ರಿಂದ ಏನಾಗುತ್ತೆ, ಯೂರಿಕ್ ಆ್ಯಸಿಡ್ ಸಮಸ್ಯೆ ಆಗುತ್ತೆ. ಈಗ ಯಾವಾಗ ಪ್ಯೂರಿನ್ ಮತ್ತು ಪಿರಿಮಿಡಿನ್ ವಸ್ತುಗಳನ್ನು, ಆಹಾರಗಳನ್ನು ನಾವು ಯಥೇಚ್ಛವಾಗಿ ಬಳಸ್ತೀವಿ, ಆವಾಗ ಏನಾಗುತ್ತೆ, ಕಿಡ್ನಿಯಿಂದ ಹೋಗ್ಲಿಕ್ಕಾಗೋದಿಲ್ಲ ಈ ಹೆಚ್ಚಾಗಿ ನಾವು ತಗೊಂಡಂತಹ ಪ್ಯೂರಿನ್ ಮತ್ತು ಪಿರಿಮಿಡಿನ್ಗಳನ್ನ. ಆಗೇನಾಗುತ್ತೆ, ಪ್ಯೂರಿನ್ ಮತ್ತು ಪಿರಿಮಿಡಿನ್ ದೇಹದಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಅದು ಯಾವ ರೀತಿ ಅಕ್ಯುಮುಲೇಟ್ ಆಗುತ್ತೆ ಅಂದರೆ ಅದು ಯೂರಿಕ್ ಆ್ಯಸಿಡ್ ಮುಖಾಂತರ. ಈ ಯೂರಿಕ್ ಆ್ಯಸಿಡ್ಗೆ ಇನ್ನೊಂದು ವಿಶೇಷವಾದ ಗುಣ ಉಂಟು. ಈ ಯೂರಿಕ್ ಆ್ಯಸಿಡ್ ಲವ್ಸ್, ಅದಕ್ಕೆ ತುಂಬ ಇಷ್ಟ ಯಾವುದು ಕಂಡ್ರೆ, ಜಾಯಿಂಟ್ಸ್ಗಳನ್ನ ಕಂಡ್ರೆ. ಸೊ ಜಾಯಿಂಟ್ಸ್ಗಳನ್ನ ಕಂಡ್ರೆ ಇಷ್ಟ ಇರೋದ್ರಿಂದ ಈ ಯೂರಿಕ್ ಆ್ಯಸಿಡ್ ಏನಾಗುತ್ತೆ, ಹೋಗಿ ನಮ್ಮ ಜಾಯಿಂಟ್ಸ್ ಮೇಲೆ ಅಟ್ಯಾಕ್ ಮಾಡುತ್ತವೆ.
ನಮ್ಮ ಜಾಯಿಂಟ್ಸ್ ಮೇಲೆ ಒಂದು ಕವರಿಂಗ್ ಇರುತ್ತವೆ, ಇದನ್ನ ಸೈನೋಯಿಯಂ ಅಂತ ಕರಿತೀವಿ. ಈ ಸೈನೋಯಿಯಂ ಮೇಲೆ ಹೋಗಿ ಕುತ್ಕೊಂಡು ಅಟ್ಯಾಕ್ ಮಾಡಿ ಅಲ್ಲಿ ಆರ್ಥ್ರೈಟಿಸ್ನ ಕಾಸ್ ಮಾಡುತ್ತೆ. ಈ ಆರ್ಥ್ರೈಟಿಸ್ ಅಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಜಾಯಿಂಟ್ಗಳು ಊತ ಬರುತ್ತವೆ, ನೋವು ಇರುತ್ತವೆ, ಹಾಗೂ ನಮ್ಮ ಜಾಯಿಂಟ್ಗಳ ಮೂವ್ಮೆಂಟ್ಗಳ ಕಡಿಮೆ ಆಗುತ್ತವೆ. ಈಗ ಯೂರಿಕ್ ಆಸಿಡ್ ನಮ್ಮ ದೇಹದಲ್ಲಿ ಹೆಚ್ಚಾದಂಥ ಸಂದರ್ಭದಲ್ಲಿ ಯಾವ ರೀತಿಯ ರೋಗ ಲಕ್ಷಣಗಳನ್ನು ನಾವು ನೋಡ್ಬೋದು ಅಂದರೆ, ಒಂದು ನಮ್ಮ ಜಾಯಿಂಟ್ಗಳಲ್ಲಿ ಆರ್ಥ್ರೈಟಿಸ್ ಶುರುವಾಗುತ್ತೆ, ಊತ, ನೋವು, ಮೂವ್ಮೆಂಟ್ಗಳ ಕಷ್ಟ ಆಗುತ್ತವೆ. ಯಾವ ಜಾಯಿಂಟು? ವಿಶೇಷವಾಗಿ ಫಸ್ಟ್ MTP ಜಾಯಿಂಟ್ ಅಂತ ಕರಿತೀವಿ. ಅಂದರೆ ನಮ್ಮ ಹೆಬ್ಬೆರಳಿನ ಆ ಜಾಯಿಂಟ್, ಇದು ಕಾಮನ್ ಆಗಿ ಯೂರಿಕ್ ಆಸಿಡಿಂದ ಅಟ್ಯಾಕ್ ಆಗೋಂಥದ್ದು. ನಾವು ಹೇಳೋದಾದರೆ ಹೀಗೂ ಹೇಳ್ತೀವಿ, ಯಾರೋ ವ್ಯಕ್ತಿ ಹೆಚ್ಚಾಗಿ ಬಿಯರ್ ಕುಡಿದು ನಾನ್ ವೆಜ್ ಪದಾರ್ಥಗಳನ್ನು ತಗೊಂಡಿರ್ತಾರೆ, ಆಹಾರವನ್ನು ಸೇವನೆ ಮಾಡ್ತಾನೋ ಅಂಥವನಿಗೆ ಮಾರನೇ ದಿನ ನಮ್ಮ ಹೆಬ್ಬೆರಳಲ್ಲಿ ನೋವು ಬಂದು ಮೂಳೆ ಡಾಕ್ಟರ್ ಹತ್ರ ಬರ್ತಾರೆ ಅಂತಲೇ ಒಂದಿದೆ. ಅದರ ಜೊತೆಗೆ ಹೆಬ್ಬೆರಳಿನ ಜೊತೆಗೆ ನಮ್ಮ ಮಂಡಿ ಅಂದರೆ ನೀ ಜಾಯಿಂಟ್, ಹಿಪ್ ಜಾಯಿಂಟ್, ಶೋಲ್ಡರ್ ಜಾಯಿಂಟ್ ಮತ್ತು ಎಲ್ಬೋ ಜಾಯಿಂಟ್ಗಳು ಈ ಯೂರಿಕ್ ಆಸಿಡ್ ಅಥವಾ ಗೌಟಿಂದ ಒಳಪಡುತ್ತವೆ. ಇದ್ರ ಜೊತೆಗೆ ಎಂಥಸೈಟಿಸ್ ಅಂತ ಆಗುತ್ತೆ. ಎಂಥಸೈಟಿಸ್ ಅಂದರೆ ಈಗ ಮಾಂಸ ಇರುತ್ತೆ, ಮಾಂಸ ಟೆಂಡಾನ್ ಆಗಿ ಈ ಟೆಂಡಾನ್ಸು ಮೂಳೆಗೆ ಅಟ್ಯಾಚ್ ಆಗುತ್ತೆ. ಇಂಥ ಜಾಗದಲ್ಲಿ ನೋವು ಮತ್ತು ಊತ ಬರೋದನ್ನ ನಾವು ಎಂಥಸೈಟಿಸ್ ಅಂತ ಕರಿತೀವಿ. ಈ ರೀತಿ ನಮ್ಮ ಹಿಂಬಡಿನಲ್ಲಿ ಆಗ್ಬೋದು, ನೋವು ಬರ್ಬೋದು. ಯೂರಿಕ್ ಆಸಿಡ್ ಜಾಸ್ತಿ ಇದ್ದರೆ ನಮ್ಮ ಹಿಂಬಡಿಯ ಹಿಂಭಾಗದಲ್ಲಿ ಆಗ್ಬೋದು. ಇದನ್ನ ನಾವು ಪ್ಲಾಂಟರ್ ಫೇಶಿಯೈಟಿಸ್ ಅಂತ ಕರಿತೀವಿ. ಇದನ್ನ ರೆಟ್ರೋಕ್ಯಾಲ್ಕೇನಿಯಲ್ ಬರ್ಸೈಟಿಸ್ ಅಂತ ಕರಿತೀವಿ. ಅದೇ ಜೊತೆಗೆ ಮಂಡಿಯ ಭಾಗದಲ್ಲೂ ನೋವು ಬರ್ಬೋದು. ಇದನ್ನ ನಾವು ಪೆಸ್ ಆನ್ಸೆರಿನಸ್ ಬರ್ಸೈಟಿಸ್ ಅಂತ ಕರಿತೀವಿ. ಅಥವಾ ಹಿಪ್ ಜಾಯಿಂಟ್ನಲ್ಲಿ ಈ ಭಾಗದಲ್ಲಿ ನೋವು ಬರ್ಬೋದು. ಇದೇ ರೀತಿ ನಾವು ಯೂರಿಕ್ ಆಸಿಡ್ನ ನಮ್ಮ ಜಾಯಿಂಟ್ಗಳಲ್ಲಿ ಶೇಖರಣೆ ಮಾಡಲಿಕ್ಕೆ ಬಿಟ್ಟರೆ, ಟ್ರೀಟ್ಮೆಂಟ್ ತಗೊಳ್ಳದೆ, ಇದು ಕ್ರಿಸ್ಟಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಸೋಡಿಯಂ ಮಾನೋಯೂರೇಟ್ ಕ್ರಿಸ್ಟಲ್ಸ್ ಅಂತ ಕರಿತೀವಿ. ಈ ಕ್ರಿಸ್ಟಲ್ಸ್ಗಳು ನಮ್ಮ ಜಾಯಿಂಟ್ನಲ್ಲಿ ಡೆಪಾಸಿಟ್ ಆಗಿ ಶೇಖರಣೆಗೊಂಡು ಜಾಯಿಂಟ್ನ ಡಿಸ್ಟ್ರಾಯ್ ಮಾಡುತ್ತೆ. ಮತ್ತು ಅಲ್ಟಿಮೇಟ್ ಆಗಿ ನಾವು ಅದನ್ನ ಜಾಯಿಂಟ್ನ ರಿಪ್ಲೇಸ್ ಮಾಡಬೇಕಾಗತ್ತೆ ಅಥವಾ ಆ ಜಾಯಿಂಟ್ನೇ ತೆಗಿಬೇಕಾಗತ್ತೆ. ಈಗ ಯೂರಿಕ್ ಆಸಿಡ್ ಅಕ್ಯೂಟ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಅಥವಾ ಗೌಟಿ ಆರ್ಥ್ರೈಟಿಸ್ ಅಕ್ಯೂಟ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಮೊದಲನೇದಾಗಿ ನೀವು ಒಂದು ಹತ್ತಿರದಲ್ಲಿರೋಂತಹ ವೈದ್ಯರನ್ನು ಕಾಣಬೇಕು. ಅದು ವಿಶೇಷವಾಗಿ ಮೂಳೆ ತಜ್ಞರನ್ನು. ಅವರು ನಿಮಗೆ ಬೇಸಿಕ್ಕಾಗಿ ಸಿಂಪಲ್ ಪೇನ್ ಕಿಲ್ಲರ್ಸಿಂದ ಶುರು ಮಾಡ್ತಾರೆ ಕೊಡಲಿಕ್ಕೆ. ಅದನ್ನ NICDs ಅಂತ ಕರಿತೀವಿ. ನಂತರ ಕಾಲ್ಚಿಸೈನ್ ಅಂತ ಮಾತ್ರೆ ಬರುತ್ತವೆ. ಬೇಕಾದಂಥ ಸಂದರ್ಭದಲ್ಲಿ ಸ್ಟಿರಾಯ್ಡ್ ಮಾತ್ರೆಗಳನ್ನು ಸಹ ಕೊಡ್ತೀವಿ. ಅದ್ರ ಜೊತೆಗೆ ಫೆಬುಸ್ಟ್ಯಾಟ್ ಮತ್ತು ಯೂರಿಕ್ ಆ್ಯಸಿಡ್ನ ದೇಹದಿಂದ ಹೊರಗಡೆ ಹಾಕಲಿಕ್ಕೆ ಒಂದು ಎನ್ಸೈಮ್ ಬರುತ್ತೆ, ಅದನ್ನು ನಾವು ಅಲೋಪ್ಯೂರಿನಾಲ್ ಅಂತ ಕರಿತೀವಿ. ಈ ಮಾತ್ರೆ ಸಹ ಕೊಡ್ತೀವಿ. ಯಾವಾಗ ಅಕ್ಯೂಟ್ ಅಟ್ಯಾಕ್ ಕಡಿಮೆ ಆಗುತ್ತೋ ಅಂಥ ಸಂದರ್ಭದಲ್ಲಿ ನಾವು ರೋಗಿಗಳಿಗೆ ಒಂದು ಪಥ್ಯವನ್ನು ಮಾಡಲಿಕ್ಕೆ ಹೇಳ್ತೀವಿ. ಈ ಪಥ್ಯನ ಏನು ಅಂತ ಅಂದರೆ, ಯಾವುದರಲ್ಲಿ ಹೆಚ್ಚಾಗಿ ಪ್ಯೂರಿನ್ ಮತ್ತು ಪಿರಿಮಿಡಿನ್ ಅಂಶಗಳಿರೋಂತಹ ಆಹಾರಗಳಿರುತ್ತವೋ ಅದನ್ನು ಕಡಿಮೆಯಾಗಿ ಬಳಸಬೇಕು. ಒಂದು, ನಾನು ಆಗಲೇ ಹೇಳಿದಾಗೆ, ಒಬ್ಬ ವ್ಯಕ್ತಿ ಆಲ್ಕೋಹಾಲ್ ವಿಶೇಷವಾಗಿ ಬಿಯರ್ನ ತೆಗೆದುಕೊಂಡು ಅದರ ಜೊತೆಗೆ ಮಾಂಸಾಹಾರ ಪದಾರ್ಥಗಳನ್ನು ಸೇವಿಸಿದ್ದಾನೆ ಅಂದರೆ ಅವನಿಗೆ ಮಾರನೇ ದಿನ ನಮ್ಮ ಹೆಬ್ಬೆರಳಿನ ನೋವು ಬಂದುಬಿಡುತ್ತೆ, ಹೆಬ್ಬೆರಳು ಜಾಯಿಂಟ್ನಲ್ಲಿ. ಇದನ್ನು ಅಕ್ಯೂಟ್ ಅಟ್ಯಾಕ್ ಅಂತ ಕರಿತೀವಿ. ಅದನ್ನ ಹೇಗೆ ನಾವು ಕಂಟ್ರೋಲ್ ಮಾಡ್ಕೊಬೇಕು ಅಂತ ಹೇಳಿದೆ. ಆ ಅಕ್ಯೂಟ್ ಅಟ್ಯಾಕ್ ನಿಂತಾದ ಮೇಲೆ ಯಾವ ಪಥ್ಯವನ್ನು ಬಳಸಬೇಕಾಗತ್ತೆ ಅಂದರೆ ಪ್ಯೂರಿನ್ ಮತ್ತು ಪಿರಿಮಿಡಿನ್ ಕಡಿಮೆ ಇರೋಂಥ ಆಹಾರ. ಆಗಲೇ ಹೇಳಿದಾಗೆ ಆಲ್ಕೋಹಾಲ್, ವಿಶೇಷವಾಗಿ ಬಿಯರ್ನ ಅವಾಯ್ಡ್ ಮಾಡಬೇಕು. ಮತ್ತು ರೆಡ್ ಮೀಟ್ ಅಂತ ಏನು ಕರಿತೀವಿ, ಕುರಿ, ಮೇಕೆ ಮತ್ತು ನಮ್ಮ ಪೋರ್ಕ್ ಮತ್ತು ಬೀಫ್, ಇದೆಲ್ಲ ರೆಡ್ ಮೀಟಿಗೆ ಸೇರಿಕೊಳ್ಳುತ್ತವೆ. ಈ ಮಾಂಸಗಳನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಜೊತೆಗೆ ಸೀ ಫುಡ್ ಅದು ಫಿಶ್ ಇರಲಿ, ಮೀನಿರಲಿ ಅಥವಾ ಬೇರೆ ಯಾವುದಾದ್ರೂ ಸೀ ಫುಡ್ ಆಹಾರ ಇರಲಿ, ಅದನ್ನ ಅವಾಯ್ಡ್ ಮಾಡಬೇಕು. ಶುಗರಿ ಡ್ರಿಂಕ್ಸ್, ನಮ್ಮ ಇತ್ತೀಚಿನ ದಿನಗಳಲ್ಲಿ ಎನರ್ಜಿ ಡ್ರಿಂಕ್ಸ್ ಅಂತ ಸಿಗ್ತಾ ಇದೆ. ಜೊತೆಗೆ ಸೋಡಾ ಇರೋಂತಹ ಡ್ರಿಂಕ್ಸ್ಗಳು ಸಹ ಸಿಗ್ತಾ ಇವೆ. ಪೆಪ್ಸಿ, ಕೋಕೋ-ಕೋಲಾ ಅಥವಾ ಯಾವುದೇ ಆರ್ಟಿಫಿಷಿಯಲ್ ಅಂಶದಿಂದ ತಯಾರಾದಂತಹ ಡ್ರಿಂಕ್ಸ್ಗಳನ್ನ, ಅದು ಶುಗರ್ ಜಾಸ್ತಿ ಇರೋಂಥದ್ದನ್ನ, ಸಕ್ಕರೆ ಜಾಸ್ತಿ ಇರೋಂಥದ್ದನ್ನ ಡ್ರಿಂಕ್ಸ್ನ ಅವಾಯ್ಡ್ ಮಾಡಬೇಕು. ಜೊತೆಗೆ ನೀವು ಯಾವುದಾದ್ರೂ ಮಿಲ್ಕ್ ಶೇಕ್ನ ನೀವು ಕುಡಿತಾ ಇದ್ದೀರಾ ಅಂದರೆ ಆ ಮಿಲ್ಕ್ ಶೇಕ್ನಲ್ಲಿ
ಫ್ರಕ್ಟೋಸ್ ಸಿರಪ್ ಇರಬಾರ್ದು. ಫ್ರಕ್ಟೋಸ್ ಸಿರಪ್, ಫ್ರಕ್ಟೋಸ್ ಒಂದು ರೀತಿಯ ಶುಗರ್, ಅದು ಆ ಶುಗರ್ ಇಲ್ಲದೇ ಇರೋಂತಹ ಪದಾರ್ಥಗಳನ್ನ ಸೇವನೆ ಮಾಡಬೇಕಾಗತ್ತೆ. ಬೇಕರಿ ಪ್ರಾಡಕ್ಟ್ಸ್ ಮುಂದಿನದು. ಬೇಕರಿ ಪ್ರಾಡಕ್ಟ್ಸಲ್ಲಿ ಒಂದು ಹೆಚ್ಚಾಗಿ ನಿಮಗೆ ಈಸ್ಟ್ ಪದಾರ್ಥಗಳ ಬಳಸೇ ಮಾಡ್ತಾರೆ. ಅದು ಪಿಜ್ಜಾ ಇರ್ಬೋದು, ಬರ್ಗರ್ ಇರ್ಬೋದು, ಅಥವಾ ಬೇರೆ ಪಪ್ಸ್ ಇರ್ಬೋದು ಬೇಕರಿ ಪ್ರಾಡಕ್ಟ್ಸ್ನಲ್ಲಿ. ಮತ್ತೊಂದು ಈ ನೀವು ಶುಗರ್ ಇರೋಂತಹ ಪದಾರ್ಥ ಅಂದರೆ ಫ್ರಕ್ಟೋಸ್ ಇರೋಂಥ ಪದಾರ್ಥ, ಕೇಕ್ಗಳಲ್ಲಿ ಫ್ರಕ್ಟೋಸ್ ಸಿರಪ್ನ ಬಳಸ್ತಾರೆ. ಹಾಗೆ ಕೆಲವು ಮಿಲ್ಕ್ ಶೇಕ್ನಲ್ಲಿ, ಆರ್ಟಿಫಿಷಿಯಲ್ ಮಿಲ್ಕ್ ಶೇಕ್ನಲ್ಲಿ ಅದು ನಾವು ಮಾಕ್ಟೇಲ್ಸ್ ಅಂತ ಕರಿತೀವಿ. ಈ ಮಾಕ್ಟೇಲ್ಸ್ಗಳಲ್ಲಿ ಹೆಚ್ಚಾಗಿ ಫ್ರಕ್ಟೋಸ್ ಸಿರಪ್ನ ಬಳಸ್ತೀವಿ. ಇದ್ರದ್ದು ಬಳಸೋದ್ರಿಂದ ನಮಗೆ ಹೆಚ್ಚಿಗೆ ಆಗುತ್ತೆ. ನಟ್ಸ್, ಕೋಕೋನಟ್ಟಿಂದ ಹಿಡಿದು, ತೆಂಗಿನಕಾಯಿಯಿಂದ ಹಿಡಿದು ಕಡಲೆಕಾಯಿ ಬೀಜ ಇರ್ಬೋದು, ಗ್ರೌಂಡ್ ನಟ್ಸ್, ಕ್ಯಾಶ್ಯೂ, ಆಲ್ಮಂಡ್ಸ್, ಗೋಡಂಬಿ, ಈ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ತರಕಾರಿಗಳಲ್ಲಿ ಕೆಲವಲ್ಲಿ ಹೆಚ್ಚಿಗೆ ಪ್ಯೂರಿನ್ ಅಂಶಗಳಿರುತ್ತವೆ. ಆ ತರಕಾರಿಗಳು ಯಾವ್ದು ಅಂದರೆ ಮಶ್ರೂಮ್ಗಳಲ್ಲಿ, ಅಣಬೆಗಳಲ್ಲಿ ಹೆಚ್ಚಾಗಿ ಪ್ಯೂರಿನ್ ಅಂಶ ಇರುತ್ತವೆ. ನಮ್ಮ ಹೂಕೋಸು ಅಥವಾ ಎಲೆಕೋಸಲ್ಲೂ ಹೆಚ್ಚಾಗಿರುತ್ತವೆ. ಬದನೆಕಾಯಿಯಲ್ಲಿ ಹೆಚ್ಚಾಗಿರುತ್ತವೆ. ಪಾಲಕ್ ಸೊಪ್ಪಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಬೆಂಡೆಕಾಯಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ನುಗ್ಗೆಕಾಯಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಈ ಎಲ್ಲ ಆಹಾರಗಳನ್ನು ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಯಾವ ಪದಾರ್ಥಗಳನ್ನು ನಾವು ಸೇವನೆ ಮಾಡ್ಬೋದು? ಒಂದು, ಮೊದಲನೇದಾಗಿ ದಿನಕ್ಕೆ 3ರಿಂದ 4 ಲೀಟ್ರನ್ನ ತಪ್ಪದೇ ಕುಡಿಬೇಕಾಗತ್ತೆ ಯಾರಿಗೆ ಯೂರಿಕ್ ಆ್ಯಸಿಡ್ ಸಮಸ್ಯೆ ಇರುತ್ತೆ ಅಂಥವರು. ಜೊತೆಗೆ ವಿಟಮಿನ್ ಸಿ ಇರೋಂತಹ ಪದಾರ್ಥಗಳನ್ನು ಹೆಚ್ಚಾಗಿ ಬಳಸಬೇಕು. ಅಂದರೆ ಅದು ನಿಂಬೆಹಣ್ಣು ಜ್ಯೂಸ್ ಇರ್ಬೋದು ಅಥವಾ ನಿಂಬೆಹಣ್ಣೆ ಇರ್ಬೋದು, ಮೋಸಂಬಿ, ಕಿತ್ತಳೆ ಹಣ್ಣು, ಕಿವಿ ಫ್ರೂಟು, ಯಾವುದಾದ್ರೂ ಹುಳಿ ಇರೋಂತಹ ಪದಾರ್ಥಗಳನ್ನು ಹೆಚ್ಚಾಗಿ ಬಳಸೋದ್ರಿಂದ ನಮ್ಮ ಯೂರಿಕ್ ಆ್ಯಸಿಡ್ ಸಮಸ್ಯೆಗಳನ್ನು ನಾವು ಪರಿಹರಿಸ್ಕೊಳ್ಬೋದು. ಅದ್ರ ಜೊತೆಗೆ ಬ್ರೌನ್ ರೈಸ್ ಅಥವಾ ರೈಸ್ನೂ ಬಳಸ್ಬೋದು. ಅನ್ನ, ತಿಳಿಸಾರು, ಜೊತೆಗೆ ಗೋಧಿ ಪದಾರ್ಥ, ಹೋಲ್ ವೀಟ್ ಅಂತ ಕರಿತೀವಿ ಅಂಥದ್ದನ್ನ, ಮೈದಾ ಇಲ್ಲದೇ ಇರೋಂತಹ ವಸ್ತು, ಜೊತೆಗೆ ಉಪ್ಪಿಟ್ಟು ಬಳಸ್ಬೋದು, ದೋಸೆ ಬಳಸ್ಬೋದು. ಡೈರಿ ಪ್ರಾಡಕ್ಟ್ಸ್ ಬಳಸಬೇಕಾದ್ರೆ ಲೋ ಫ್ಯಾಟ್ ಡೈರಿ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಯಾವುದು ನಂದಿನಿ ಲೈಟ್ ಅಂತಹ ಮಿಲ್ಕ್ನ ಬಳಸ್ಬೋದು. ಕಾಫಿ ಟೀ ಬಳಸೋದಾದರೆ ಬ್ಲ್ಯಾಕ್ ಕಾಫಿ, ಗ್ರೀನ್ ಟೀ ಹೆಚ್ಚಿಗೆ ಬಳಸಬೇಕು. ಹೆಚ್ಚಾಗಿ ನಾರಿರಂತಹ ಪದಾರ್ಥ, ಫೈಬರ್ ಡಯಟ್ ಅಂತ ಏನು ಕರಿತೀವಿ, ಅದನ್ನ ಹೆಚ್ಚಾಗಿ ಬಳಸೋದ್ರಿಂದ ನಮ್ಮ ಒಂದು ವೇಟ್ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಜೊತೆಗೆ ಶುಗರ್ ನಮ್ಮ ದೇಹದಲ್ಲಿ ಅಬ್ಸಾರ್ವ್ ಆಗೋದನ್ನ ನಾವು ತಡೆಗಟ್ಬೋದು. ಒಂದು ಹಿತವಾದ ಮತ್ತು ಮಿತವಾದ ಆಹಾರ ಬಳಸೋದ್ರಿಂದ ನಾವು ಯೂರಿಕ್ ಆ್ಯಸಿಡ್ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು.